ಹೊಸಕೋಟೆ ತಾಲೂಕಿನ ಕೊರಳೂರು ಗ್ರಾಮದಲ್ಲಿ ಅರಳೇಕಟ್ಟೆ ವಿನಾಯಕ ಗೆಳೆಯರ ಬಳಗದಿಂದ ಕಳೆದ 45 ವರ್ಷಗಳಿಂದ ಅದ್ದೂರಿಯಾಗಿ ಗಣೇಶ ಹಬ್ಬ ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಯುವಕರು ಆಚರಣೆ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೆಎಂ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಹೌದು, ಕಳೆದ 13 ದಿನಗಳಿಂದ ಕೊರಳೂರು ಗ್ರಾಮದ ಅರಳೇಕಟ್ಟೆ ಸಮೀಪದಲ್ಲಿ ವಿನಾಯಕನನ್ನ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಶುಕ್ರವಾರ ಸಂಜೆ ತಮಟೆ ಡೋಲುಗಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಗಿದ್ದು, ಗ್ರಾಮದ ಮುಖಂಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೆಎಂ ನಾರಾಯಣಸ್ವಾಮಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿದ್ದಾರೆ. ಕೊರಳೂರು ಗ್ರಾಮದಲ್ಲಿ ಗಣೇಶ ಉತ್ಸವ ಇಡೀ ತಾಲೂಕಿನಲ್ಲೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರೆಲ್ಲ. ಆದರೆ ಒಂದು ಘಟನೆ ಘಟನೆ ಏನು ಇಲ್ದಿರ ಪ್ರತಿ ವರ್ಷ ನಾವು 40-45 ವರ್ಷದಿಂದ ಹಿರಿಕರು ಎಲ್ಲ ಮಾಡ್ಕೊಂಬರ್ತಾಯಿದ್ರು. ಈಗ ಅವರ ಮಾರ್ಗದರ್ಶನದಲ್ಲಿ ಹುಡುಗರೆಲ್ಲ ನಮ್ಮ ಇನ್ನೂ ಯಂಗ್ ಹುಡುಗರೆಲ್ಲ ಈಗೆಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆಲ್ಲ ನಾವು ಪ್ರೋತ್ಸಾಹ, ನಾವೆಲ್ಲ ಗ್ರಾಮ ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರುಗಳು, ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಪ್ರೋತ್ಸಾಹ ಕೊಟ್ಟು ವಿಜೃಂಭಣೆಯಿಂದ ಮೊನ್ನೆ ಆರ್ಕೆಸ್ಟ್ರಾ ಆಯಿತು. ಆರ್ಕೆಸ್ಟ್ರಾ ಆದಮೇಲೆ ಇವತ್ತು ಗಣೇಶನ ವಿಜೃಂಭಣೆ ಇದು ಬಿಡ್ತಾ ಇದ್ದೀವಿ. ಗಣೇಶನ 12 ಗಂಟೆಗೆ ಬಿಡ್ತಾ ಇದ್ದೀವಿ. ಪ್ರತಿ ಹುಡುಗರು ಎಂಜಾಯ್ ಮಾಡ್ಕೊಂಡು ಗಣೇಶನ ಹಬ್ಬ ಒಳ್ಳೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಒಂದು ಚೂರು ಘಟನೆ, ಯಾರು ಅತಿಕರ ಘಟನೆ ಹೇಳ್ತೀರಾ ಕ್ಲೀನಾಗಿ ನಮ್ಮ ಹುಡುಗರು ಕ್ಲೀನಾಗಿ ನಡೆಸ್ಕೊಂಡು ಹೋಗ್ತಾರೆ. ಅದರಿಂದ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಇನ್ನು ಗ್ರಾಮದಲ್ಲಿ ಯುವಕರು ಅದ್ದೂರಿ ಡ್ಯಾನ್ಸ್ ಮಾಡುವ ಮೂಲಕ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ಮಾಡಿದ ಬಳಿಕ ವಿಸರ್ಜನೆ ಮಾಡಿ ಸಂತಸ ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಅದು ಕೊಳ್ಳೂರಲ್ಲಿ ಹಿರಿಯರು ಮತ್ತು ಹುಡುಗರೆಲ್ಲ ಸೇರಿ ಒಗ್ಗಟ್ಟಾಗಿ ರಚೆ ಮೇಲೆ ಅರಳಿಕಟ್ಟೆ ಎಲ್ಲರ ಮಾರ್ಗದರ್ಶನ ಆಗಿ ಹಬ್ಬವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀರಿ. ಇನ್ನು ಎಲ್ಲ ಹೆಚ್ಚಿನ ಸಂಖ್ಯೆಯ ಜನ ಸೇರಿ ಅದ್ದೂರಿಯಾಗಿ ಪ್ರತಿ ವರ್ಷ ನೆರವೇರಿಸ್ತೀವಿ. ಶ್ರೀನಿವಾಸ್ ಅಂತ ಕೊರಳೂರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಮೆರವಣಿಗೆ ಮತ್ತು ಆರ್ಕೆಸ್ಟ್ರಾ ಕೂಡ ಮಾಡಿದ್ರಿ. ಅದೇ ರೀತಿ ನಮ್ಮ ಹುಡುಗರಿಗೋಸ್ಕರ ಕ್ರೀಡಾ ಕೂಡ ಏರ್ಪಡಿಸಿ ಮಾಡಿದ್ವಿ. ಪ್ರತಿ ವರ್ಷ ಕೂಡ ಇದೇ ಥರ ನಮ್ಮ ಗ್ರಾಮದ ಹಿರಿಯ ಮುಖಂಡರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಯುವಕರು ಎಲ್ಲರೂ ಒಗ್ಗೂಡಿ ಈ ರಚ್ಚೆಕಟ್ಟೆ ಹತ್ರ ಪ್ರತಿ ವರ್ಷ ಅರಳೀಕಟ್ಟೆ ಶ್ರೀ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಪ್ರತಿ ವರ್ಷದಂತೆ ಪ್ರತಿದಿನ ಕೂಡ ಅನ್ನದಾನ ಮತ್ತು ಕ್ರೀಡಾ ಕಾರ್ಯಕ್ರಮಗಳು ಎಲ್ಲ ಕೂಡ ಆಯೋಜನೆ ಮಾಡಿದ್ವಿ. ಸಂತೋಷ ಆಗಿದೆ ಎಲ್ಲರಿಗೂ. ಈಗ ಸ್ಟಾರ್ಟ್ ಮಾಡಿದ್ರಿ ಮೆರವಣಿಗೆ. ನಮಗೆ ಕೊರಳೂರಿನ ಗ್ರಾಮದ ಹಿರಿಯ ಮುಖಂಡರಂತ ಕೆಎಂ ನಾರಾಯಣಸ್ವಾಮಿ ಅವರು, ಹಾಗೆ BMRD ಮಾಜಿ ಅಧ್ಯಕ್ಷರಾದಂಥ ಶಂಕರೇಗೌಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂಥ KT ರವಿಕುಮಾರ್ ಹಾಗೂ ರಮೇಶ್ ಮತ್ತು ಸೌಮ್ಯ ರಮೇಶ್, ZL ಮಂಜುನಾಥ್, ಮಮತಾ ಶ್ರೀನಿವಾಸ್ ಅವರು ಹಾಗೂ KN ಕುಮಾರಸ್ವಾಮಿ, ಅರುಣ್ ಕುಮಾರ್, ಅದೇ ರೀತಿಯಾಗಿ ಹಿರಿಯರಾದಂಥ KM ಮುನಿಯಪ್ಪನವರು, ದೊಡ್ಡಬಯ್ಯನವರು, KV ಶಂಕರ್, ಶಿವಣ್ಣವರು, ಹಾಗೆ ವೇಣುಗೋಪಾಲ್ ಅವರು, ಹಾಗೆ ಸತೀಶ್ ಅವರು ಹಾಗೂ ಹರೀಶ್ ಅವರು, ಹಾಗೆ ಗ್ರಾಮದ ಹಿರಿಯ ಮುಖಂಡರೆಲ್ಲರೂ ಹಾಗೂ ಈಗಿನ ಮುಖಂಡರು ಎಲ್ಲರೂ ಸೇರಿ ಸಹಕಾರದಿಂದ ಈ ಸಲ ಅದ್ದೂರಿಯಾಗಿ ಗಣೇಶೋತ್ಸವ ಮಾಡ್ತಾಯಿದ್ದಾರೆ. ಇದು ಇವತ್ತು ನಮ್ಮ ಗ್ರಾಮದಲ್ಲಿ 3ನೇ ವರ್ಷದ ಅದ್ದೂರಿ ಅರಳೀಕಟ್ಟೆ ವಿನಾಯಕ ಗೆಳೆಯರ ಬಳಗ ವತಿಯಿಂದ 3ನೇ ವರ್ಷದ ಅದ್ದೂರಿ ಗಣೇಶ ಉತ್ಸವ ಮಾಡ್ತಾಯಿದ್ದೀವಿ. ಊರಲ್ಲಿರೋರು ಎಲ್ಲರೂ ಸೇರಿಕೊಂಡು ಒಂದೇ ಕಡೆ ಮಾಡ್ತಾಯಿದ್ದೀರಿ. ಅರಳೀಕಟ್ಟೆ ಮೇಲ್ಗಡೆ ಕೂತ್ಕೊಂಡು ಮತ್ತು ಪ್ರತಿದಿನ ಅಂದನ ಮಾಡಿದ್ದೀವಿ. ಮತ್ತು ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಜ್ಯೋತಿ ಮೇಲೆ 2 ದಿನದ ಹಿಂದೆ ಮಾಡಿದ್ವಿ. ಇವತ್ತಿನ ದಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ BMRD ಮಾಜಿ ಅಧ್ಯಕ್ಷರು ಶಂಕರೇಗೌಡರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಅಣ್ಣವರು, ಶ್ರೀನಾಥ್ರವರು ಮಾಜಿ ಅಧ್ಯಕ್ಷರು ಮತ್ತು ಮಂಜುನಾಥ್ರವರು ಉಪಾಧ್ಯಕ್ಷರು, ಮಾಜಿ ಹಾಗೆ ರವಿಕುಮಾರ್ ಅವರು ಈಗ ಉಪಾಧ್ಯಕ್ಷರು, ಮತ್ತು ಸೌಮ್ಯ ರಮೇಶ್ ಅವರು, ಹೀಗೆ ಎಲ್ಲರೂ ಗಣ್ಯ ವ್ಯಕ್ತಿಗಳು, ಕುಮಾರಸ್ವಾಮಿ ಅವರವರು ಮತ್ತು ಹರೀಶ್ ಅಣ್ಣವರು, ಮನೋಜ್ ಗೌಡ ಅಂದ್ಬಿಟ್ಟು ಶ್ರೀನಿವಾಸರವರು, ಈಗೆಲ್ಲರೂ ಸೇರಿಕೊಂಡು ಅವರೆಲ್ಲರೂ ಸಹಕಾರದಿಂದ ಈ ರೀತಿಯಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದೀವಿ. ಒಟ್ಟಾರೆ ಕೊರಳೂರು ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಒಗ್ಗಟ್ಟಾಗಿ ಗಣೇಶನ ಹಬ್ಬ ಆಚರಿಸಿ ಮಾದರಿ ಗ್ರಾಮವಾಗಿದೆ ಎಂದರೆ ತಪ್ಪಾಗುವುದಿಲ್ಲ.